ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಹೇಳಲ್ಲ ಏನಕ್ಕೆ ಅಂತ, ನೀವೇ ನೋಡಬೇಕು ಮುಂದೆ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗತ್ತೆ ಏನಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಅದು ಮಾತ್ರ ಹೇಳ್ತೀನಿ. ಬಟ್ ಅಲ್ಲೇನೋ ಸ್ಪೆಷಲ್ ಇವೆಂಟ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನು ಅಂತ ಅಂದ್ಬಿಟ್ಟು ನೀವೇ ನೋಡಿ. ಅಲ್ಲಿಗೆ ಹೋದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾ ಇದ್ದೀವಿ. ಅವ್ರ ಹತ್ರ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ಬರಲ್ವಂತೆ ಅವ್ರ ಮನೆಗೆ, ಅದಕ್ಕೆ ಆಯಿತು ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ಯಾಕೆ ಬರಲಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಡೈಲಿ ರೊಟೀನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ನಾನು ನನ್ನ ದೇವ್ರನಾಮ ಬರೀತೀನಿ. ಟಿಫನ್ ಮಾಡ್ಕೊಂಡು ದೇವ್ರನಾಮ ಬರೀತೀಯಾ ಅಂತ ಕೇಳ್ಬೋದು ನೀವು. ಹೌದು, ನನಗೆ ಹಸ್ಕೊಂಡೇ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ನಾನು ದೇವ್ರನಾಮ ಹಸಿವಿದ್ರೆ ಫಸ್ಟು ತಿಂದ್ಬಿಟ್ಟು ಆಮೇಲೆ ಬರೀತೀನಿ. ಇಲ್ಲಾಂದರೆ ಕೆಲವೊಂದು ಸರಿ ಸ್ನಾನ ಮಾಡಿದ ತಕ್ಷಣ ಪೂಜೆ ಆಗ್ತಾ ಇದ್ದಂಗೆ ನಾನು ಬರೆದು ಬಿಡ್ತೀನಿ. 10 ಗಂಟೆಗೆ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು 10 ಗಂಟೆಗೆ ನಾವು ಹೋಗ್ತೀವಿ. ಟ್ರಾಫಿಕ್ ಕಡಿಮೆನೇ ಇತ್ತು. ಆನ್ ದ ವೇ ಕೇಕ್ ತೊಗೊಳ್ಳೋಣ ಅಂತ ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ನನಗೆ ಯಾವುದು ದೊಡ್ಡದಲ್ಲ ಕೇಕ್ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಸ್ವೀಟ್ ಯಾರೂ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕದೇ ತೊಗೊಂಡಿದ್ದೀನಿ. ಅದು ತೊಗೊಂಡ್ರೂ ಎಲ್ಲರೂ ಬರೀ 1 ಪೀಸ್ 2 ಪೀಸ್ ತಿಂದು ನನಗೆ ಕೊಟ್ಟು ಕಳಿಸ್ತಾರೆ ಅಂತ ಗೊತ್ತು. ಅದಕ್ಕೆ ನಾನು ಚಿಕ್ಕದೇನೆ ಸೆಲೆಕ್ಟ್ ಮಾಡಿದ್ದೀನಿ. ಸರಿ ಬನ್ನಿ ನಮ್ಮ ಮನೆಗೆ ಹೋಗೋಣ. ನಾನು ಕೊಟ್ಟಿರೋದು ಸರ್ಪ್ರೈಸ್ ವಿಸಿಟ್, ಯಾರಿಗೂ ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು, ನಮ್ಮಪ್ಪ ನಮ್ಮಮ್ಮ ಇಬ್ರಿಗೂ. ಅದಕ್ಕೆ ನೋಡಿ ಮನೆ ಖಾಲಿ ಇದೆ. ಯಾರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಹಂಗೆ ಹೋಗ್ತಾ ಇದ್ದೀನಿ. 100% ನಮ್ಮ ಮಮ್ಮಿ ಹೆದರ್ಕೊಳ್ತಾರೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕ್ಯಾಪ್ಚರ್ ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಯಾವಾಗ ಈಗ ಬಂದ? ನಾನು ಹೇಳ್ದಾಗೆ ನಮ್ಮಮ್ಮ ಹೆದರ್ಕೊಂಡ್ರಂತೆ. ತಿರುಪತಿ ಯಾವಾಗ ಹೋಗಿದ್ರು? ಅದಕ್ಕೆ ಇಲ್ಲಿ 2 ದಿನದ ಮಟ್ಟಿಗೆ ಉಳ್ಕೊಂಡಿದ್ದಾರೆ ಅಷ್ಟೇ. ಹ್ಯಾಪಿ ಆ್ಯನಿವರ್ಸರಿ ಅಪ್ಪಾಜಿ. ನಮ್ಮ ಡ್ಯಾಡಿಗೆ ಕ್ಯಾಮ್ರಾ ಇಟ್ಟಿರೋದು ಗೊತ್ತಿಲ್ಲ, ನಮ್ಮಮ್ಮ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹುಡುಕ್ತಾ ಇದ್ದಾರೆ ನೋಡಿ, ಹೆಂಗೆ ಹುಡುಕ್ತಾ ಇದ್ದಾರೆ. ಕಂಡಿಡಿದು ಬಿಟ್ರು ಗೈಸ್. ನಮ್ಮಮ್ಮ ಒಳಗೋಗಿದ್ದಾರೆ ಅಡುಗೆ ಮನೆಯಲ್ಲಿ. ನನಗೆ ಟಿಫನ್ ಹಾಕ್ಕೊಂಡು ಬರ್ತೀನಿ ಅಂತ. ಆ್ಯಕ್ಚುಲಿ ನಾನು ಟಿಫನ್ ಮಾಡ್ಕೊಂಡೇ ಬಂದಿದ್ದೆ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಅದೇ ಕಾನ್ವರ್ಸೇಷನ್ ಇಲ್ಲಿ ನಡೀತಾ ಇದೆ. ಮೀನ್ವೇಲ್ ಹಂಗೆ ಲೈಟಾಗಿ ಡೆಕೋರೇಷನ್ ಮಾಡೋಣ ಅಂತ ರೋಸ್ ಪೆಟಲ್ಸ್ನ ಈ ಕಡೆ ಸೈಡ್ಗೆ ಹಾಕ್ತಾಯಿದ್ದೀನಿ. ಈ ಥರ ಸಿಂಪಲಾಗಿ ಇಟ್ಟಿದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಈ ಥರ ಸೆಲೆಬ್ರೇಷನ್ ಎಲ್ಲ ಇಷ್ಟನೇ ಆಗೋದಿಲ್ಲ. ಆದ್ರೂ ನನಗೆ ಈ ಥರ ನಾನು ಅವ್ರದ್ದು ಆ್ಯನಿವರ್ಸರಿ ಆಗಲಿ ಅವ್ರ ಬರ್ಡೇ ಆಗಲಿ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ರೆಡಿ ಆಗಿಬಿಟ್ಟಿದ್ದಾರೆ. ಇವತ್ತು ನನ್ನ ತಂಗಿ ಮಿಸ್ಸಿಂಗ್. ಯಾಕಂದರೆ ಅವಳ ಮಗ 12:30ಗೆಲ್ಲ ಬಂದುಬಿಡ್ತಾನೆ ಸ್ಕೂಲಿಂದ. ಅವನ್ನ ರಿಸೀವ್ ಮಾಡ್ಕೊಳ್ಬೇಕು, ಅದಕ್ಕೆ ಬರಲಿಲ್ಲ. ನನ್ನ ಕೋ ಸಿಸ್ಟರ್ ನನಗೆ ಅಂತ ಕಾಶ್ಮೀರಿಂದ ಒಂದು ಸ್ಕರ್ಟ್ ತೊಗೊಂಬಂದಿದ್ದು, ಅದಕ್ಕೆ ನಾನು ಸ್ಲೀವ್ಲೆಸ್ ಟಾಪ್ ಹುಡುಕ್ತೆ, ಸಿಗಲಿಲ್ಲ. ಸೊ ಇದು ಹಾಕಿದ್ದೀನಿ. ಗೈಸ್ ಈಗ ನಮ್ಮ ಅಪ್ಪ ಅಮ್ಮ ರೆಡಿ ಆಗಿದ್ದಾರೆ. ಈಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇರುತ್ತೆ, ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಅವರ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊಳ್ತಾರೆ ಯಾವಾಗ್ಲೂ. ನಾನು ನಮ್ಮ ಮನೇಲಿ ನಾನು ಸಿಂಪಲಾಗೇ ನಾನು ಮಾಡ್ಕೊಳ್ಳೋದು. ಇಷ್ಟೇ ನಮ್ಮದು ಸೆಲೆಬ್ರೇಷನು, ಸಣ್ಣ ಪುಟ್ಟ ಸೆಲೆಬ್ರೇಷನು. ಆಮೇಲೆ ಅವರಿಂದ ಲಾಂಗ್ ಇಯರ್ಸ್ ಆಗಿದೆ ಆಲ್ರೆಡಿ. ಅವ್ರದ್ದು ಏನು ಟಿಪ್ಸ್ ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್ಗೆ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ನೋಡೋಣ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಮ್ಮ ಡ್ಯಾಡಿ ಪ್ರಿಪೇರ್ ಆಗ್ತಾ ಇದ್ದಾರೆ.
ಇಬ್ರು ಕೈ ಇಟ್ಕೊಳ್ಳಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ. ಎಷ್ಟೇ ಡೌನ್ಸ್ ಇದ್ರೂ ನಾವು ಬಿಡಲ್ಲ ಒಬ್ರನ್ನೊಬ್ರು ಅನ್ನೋದೇ ಮ್ಯಾರೇಜ್. ಅದನ್ನೇ ಫ್ಯಾಮಿಲಿ ಅಂತ ಹೇಳ್ತಾರೆ. ತಿನ್ಸ್ಕೊಳ್ಳುವಾಗಲಿ ಈಗ ಮೂರು ಜನನು ಒಂದು ಫೋಟೋ ತೆಗೆದುಕೊಳ್ಳೋಣ. ಏನು ಅನ್ನಿಸ್ತಾ ಇದೆ ಆ್ಯನಿವರ್ಸರಿ ದಿನ? ಏನು ಆ್ಯಸ್ ಯೂಶುವಲ್, ವರ್ಷ ವರ್ಷ ಬರ್ತದೆ ಹೋಗ್ತದೆ ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ಸ್ಪೆಷಲ್. ಯಾವುದು ಖುಷಿಯಾದ ಕ್ಷಣ ನಿನ್ನ ಲೈಫಲ್ಲಿ? ನನ್ನ ಮಕ್ಳು ಹುಟ್ಟಿದ್ದು. ಇದನ್ನ ನಾನು ಒಪ್ಕೊಂತೀನಿ. ನಾನು ಹುಟ್ಟಿದ್ದು ಅಂತ ಹೇಳ್ಬೇಕು ತಾನೆ. ನನ್ನ ಮಕ್ಕಳು ಅಂದ್ರೆ ಅಲ್ಲಿ ನೀನು ಸೇರಿದೀಯ. ನಾನು ಫಸ್ಟ್ ಹುಟ್ಟಿರ್ಲಿಲ್ವಾ? ಸರಿ, ಆಯ್ತು. ಕೈಸ್ ನಂಗೆ ಇಷ್ಟ ಅಂದ್ಬಿಟ್ಟು ಸಮೋಸ ಎಲ್ಲ ತಂದಿದ್ದಾರೆ. ನಾನು ಜಂಕ್ ಫುಡ್ ತಿನ್ನಂಗೆ ಇಲ್ಲ, ಆದರೂ ಇವರಿಗೋಸ್ಕರ ಇವತ್ತು ಸಮೋಸ ತಿಂದು ಖಾಲಿ ಮಾಡ್ತೀನಿ. ಅಷ್ಟು ಅಲ್ಲ, ಒಂದು. ಈಗ ನಮ್ಮ ಮಮ್ಮಿನ ಕೇಳೋಣ. ಮಮ್ಮಿ, ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್ಗೆ ಒಂದು ಟಿಪ್ಸ್ ಕೊಡ್ಬೇಕು ಅಂತಂದರೆ ಏನು ಟಿಪ್ಸ್ ಕೊಡ್ತೀಯಾ? ಏನೇನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೇ ಜೀವನದಲ್ಲಿ. ಅರ್ಥ ಮಾಡಿಕೊಂಡು ಈಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋರು ಜೊತೆಗಿರ್ತಾರಲ್ವಾ, ಒಬ್ಬರು ತಪ್ಪು ಮಾಡಿದ್ರೆ ಇನ್ನೊಬ್ರು ಕ್ಷಮೆ ಇದು ಮಾಡಿಬಿಡ್ಬೇಕು. ಅದನ್ನೇ ಹೇಳ್ಕೊಂಡು ಹೋಗ್ಬಾರ್ದು ಅಂತ. ಅದನ್ನೇ ಹೇಳ್ಕೊಂಡು ಹೋಗ್ಬಾರ್ದು, ಆವಾಗ ಜೀವನ ಚೆನ್ನಾಗಿರುತ್ತೆ. ಓಕೆ ಗೈಸ್, ನಮ್ಮ ಅಪ್ಪ ಅಮ್ಮಂಗೆ ಇರೋದು ಇಬ್ಬರೇ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಅವರು ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ನಮ್ಮಿಬ್ರನ್ನ ಅಂತಂದರೆ, ನಮ್ಮನ್ನೇ ಗಂಡು ಮಕ್ಕಳು ಥರನೇ ಸಾಕಿದ್ದಾರೆ. ಹಾಗಂತ ನಾವು ನಮ್ಮನ್ನು ಇಷ್ಟ ಬಂದಂಗೂ ಬಿಟ್ಟಿಲ್ಲ. ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳೋಷ್ಟು ಸ್ಟ್ರಾಂಗಾಗಿ, ಅವ್ರ ವಿಲ್ ಪವರ್ ಸ್ಟ್ರಾಂಗಾಗಿ ಮಾಡಿರೋದು ನಮ್ಮ ಅಪ್ಪ ಅಮ್ಮನೇ. ಮುಂಚೆ ನಮ್ಮ ಮಮ್ಮಿ ಜೊತೆ ನನಗೆ ಹೊರಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಹೊರಗಡೆ ಹೋದರೆ ನೋಡಿದವರೆಲ್ಲ ನೀವೆಲ್ಲ ನೀವು ಸಿಸ್ಟರ್ಸಾ ಅಂತ ಕೇಳ್ತಾಯಿದ್ರು. ಅದು ನನಗೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು. ಅದಕ್ಕೆ ನನ್ನ ಸ್ಕೂಲ್ಗೂ ಕೂಡ ನನ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರೋದ್ರಿಂದ ನಮ್ಮ ಡ್ಯಾಡಿಗೆ ಫೋರ್ಸ್ ಮಾಡಿ ಇಲ್ಲ ನೀನೇ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿನ ಕರ್ಕೊಂಡು ಹೋಗ್ತಾಯಿದ್ದೆ ಹೊರತು ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಮಮ್ಮಿ, ಹೇಗೆ ಅನ್ನಿಸ್ತು ನಾನು ಇವತ್ತು ಬಂದಿದ್ದು? ಖುಷಿ ಆಯಿತು. ಮಕ್ಕಳು ಬಂದರೆ ಖುಷಿ ಆಗಲ್ವಾ? ಒಬ್ಬಳೇ ಇರ್ತೀನಿ ಮನೇಲಿ. ನಿತ್ಯ ಬರ್ದಿದ್ದು ಅವ್ಳು ಬರ್ದಿದ್ದು ಸ್ವಲ್ಪ ಬೇಜಾರು. ಏನು ಮಾಡೋದು, ಮಗುಗೆ ಸ್ಕೂಲ್ ರಜೆ ಇದ್ವಲ್ಲ. ನೀವೇ ನೋಡ್ದಂಗೆ ನಮ್ಮ ಡ್ಯಾಡಿ ಸ್ಟ್ರೇಟ್ ಫಾರ್ವರ್ಡು, ನಮ್ಮಮ್ಮ ಕಾಮನ್ ಕಂಪೋಸ್ಡ್. ಹೀಗೆ ಅವ್ರ ಲೈಫ್ ನಡೀತಾ ಇರೋದು. ಅಂದರೆ ಎಲ್ಲರ ಲೈಫೂ ಒಂದೇ ಥರ ಇರೋದಿಲ್ಲ, ತುಂಬ ಸ್ವೀಟಾಗೇ ಇರೋದಿಲ್ಲ. ಎಷ್ಟೇ ಖಾರವಾಗಿದ್ರೂ ಅದರಲ್ಲೂ ಸಿಹಿ ಹುಡ್ಕೊಂಡು ಬದುಕೊಳ್ತಾರಲ್ಲ, ಆ ಥರ ನಮಗೂ ಹೇಳ್ಕೊಟ್ಟಿರೋದು. ನಮ್ಮಪ್ಪ ಅವರ ಜೀವನದಲ್ಲಿ ಅವ್ರ ಮಕ್ಕಳೇ ಪ್ರಯಾರಿಟಿ. ಹಾಗೆ ನಮಗೂ ಅಷ್ಟೇ, ನಮಗೆ ಫ್ಯಾಮಿಲಿನ ಹೇಗೆ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡೋದು ಅಂತ ಹೇಳ್ಕೊಟ್ಟಿರೋದು ಕೂಡ ನಮ್ಮ ಡ್ಯಾಡಿನೇ. ನಾವು ಎಷ್ಟು ಚೆನ್ನಾಗಿದ್ದೀವೋ ನಮ್ಮ ಅಪ್ಪ ಅಮ್ಮನೂ ಇನ್ನು ಮುಂದೆ ಅಷ್ಟೇ ಇನ್ನೂ ಜಾಸ್ತಿ ಚೆನ್ನಾಗಿರಬೇಕು, ಅವರೂ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆಸೆ ಪಡ್ತೀನಿ. ಯಾಕಂದರೆ ನಮ್ಮ ಡ್ಯಾಡಿ ಇದ್ದಿದ್ದು KSTDC ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಟ್ರಾನ್ಸ್ಫರ್ ಆಗೋ ಟೈಮ್ನಲ್ಲಿ ನಾವು ನಮ್ಮ ಡ್ಯಾಡಿನ ಮಿಸ್ ಮಾಡ್ಕೊಂಡಿದ್ದೀವಿ ತುಂಬ. ನಮ್ಮಮ್ಮನೂ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಡ್ಯಾಡಿ ರಿಟೈರ್ ಆದಮೇಲೆ ನಮ್ಮ ಮಮ್ಮಿಗೆ ಆ ಲೈಫು ವಾಪಸ್ ಸಿಕ್ಕಿದೆ. ಅವ್ರು ಖುಷಿಯಾಗಿರೋದು ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಗುತ್ತೆ. ಅವರಿಬ್ಬರು ಖುಷಿಯಾಗಿರಲಿ ಅಂತ ನಾನು ದೇವ್ರನ್ನ ಪ್ರೇ ಮಾಡಿಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ಗೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.